ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಸನ್ನಗೌಡ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಹಾಗೆ ಮಧ್ಯೆ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಏನೂ ಅರ್ಥ ಆಗಲ್ಲ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋನು ನಿಮಗೆ ಮೊದಲು ಬಂದು ತಲುಪುತ್ತೆ ಸ್ನೇಹಿತರೆ. ಈಗ ವಿಷಯಕ್ಕೆ ಬರೋಣ. ತಮ್ಮನಲ್ಲಿ ನೋಡಿದರೆ ಸ್ನೇಹಿತರೆ, ನಮ್ಮ ಮದ್ದೂರಿನಲ್ಲಿ ತುಂಬ ದೊಡ್ಡದಾಗಿ ಗಲಾಟೆ ನಡೀತಿದೆ ಸ್ನೇಹಿತರೆ. ಈಗ ತಾನೇ ಸ್ವಲ್ಪ ದಿವಸದಲ್ಲಿ ಗಣೇಶ ಹಬ್ಬ ಆಯಿತು. ಸೊ ಗ್ರ್ಯಾಂಡಾಗಿ ಮದ್ದೂರು ನಮ್ಮ ಹಬ್ಬನ ವೈಭವವಾಗಿ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ ಸ್ನೇಹಿತರೆ. ಆದರೆ ಈ ಹಬ್ಬ ಮಾಡ್ತಕ್ಕಂಥ ಪರಿಸ್ಥಿತಿಲಿ ಏನಾಯಿತು ಅಂದರೆ, ಈಗ ಮೊನ್ನೆ ಮುಸ್ಲಿಂ ಸಂಪ್ರದಾಯ ಅವ್ರದ್ದು ಈದ್ ಮಿಲಾದ್ ಇತ್ತು. ಆ ಜಾಥಾ ಹೋಯ್ತು ಪೇಟೆ ಬೀದಿನಲ್ಲಿ. ಆಗ ನಮ್ಮವ್ರು ಏನೂ ಮಾಡಿಲ್ಲ ಸ್ನೇಹಿತರೆ. ಅದು ನಮ್ಮವ್ರು ಕೊಡೋ ಗೌರವ ಒಳ್ಳೆಯದು, ಸಂತೋಷ ಆಯಿತು ಸ್ನೇಹಿತರೆ. ಅದೇ ರೀತಿ ಅವರು ಗೌರವ ಕೊಡಬೇಕಾದದ್ದು ಅವ್ರ ಕರ್ತವ್ಯ ಸ್ನೇಹಿತರೆ. ಯಾಕೆಂದರೆ ನಮ್ಮ ಏರಿಯಾ ಗಣಪತಿನ ನೀರಿಗೆ ಮುಳುಗೋಸಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು, ಅಂದರೆ ಉತ್ಸವ ಮಾಡ್ಕೊಂಡು ಹೋಗ್ತಾಯಿದ್ರು ಸ್ನೇಹಿತರೆ. ಉತ್ಸವ ಟೈಮಲ್ಲಿ ನಮ್ಮ ಹಿಂದೂಗಳು ಹೇಗೆ ಅವ್ರಿಗೆ ಗೌರವ ಕೊಟ್ಟು ನಡ್ಕೊಂಡ್ರೋ ಅದೇ ರೀತಿ ಅವ್ರು ನಡ್ಕೊಂಡಿಲ್ಲ. ಅವರೇ ಹೊಡೆದ್ರೋ, ಕಲ್ಲು ಹೊಡೆದ್ರೋ ಅಥವಾ ಇನ್ನೊಬ್ರು ಹೊಡೆದ್ರೋ ಗೊತ್ತಿಲ್ಲ, ಗಣಪತಿ ಮೆರವಣಿಗೆಯಲ್ಲಿ ಕಲ್ಲು ಹೊಡೆದ್ಬಿಟ್ಟಿದ್ದಾರೆ ಸ್ನೇಹಿತರೆ. ಅವ್ರ ದೇವ್ರಿಗೆ ಕಲ್ಲು ಹೊಡೆದ್ರೆ ಅವರು ಸುಮ್ಮನೆ ಇರ್ತಾರ ಸ್ನೇಹಿತರೆ? ಇಲ್ಲ. ಹಾಗೆ ನಮ್ಮ ದೇವರಿಗೆ ಕಲ್ಲು ಹೊಡೆದ್ರೆ ನಮಗೂ ನೋವಾಗುತ್ತಲ್ವ ಸ್ನೇಹಿತರೆ. ಇದು ಸ್ವಲ್ಪ ಕೇಳುಕೂತನ ಮಾಡಿದ್ರು, ಬೇಜಾರಾಯಿತು, ಗಲಭೆ ಆಯಿತು ಸ್ನೇಹಿತರೆ. ಜನ ಹೋ ಅಂದ್ಬಿಟ್ರು. ಆಗ ಪೊಲೀಸ್ನವ್ರು ಬಂದರು ಸ್ನೇಹಿತರೆ. ಅವ್ರಿಗೂ ಹೊಡೆದ್ರು, ನಮ್ಮವ್ರಿಗೂ ಹೊಡೆದ್ರು ಸ್ನೇಹಿತರೆ. ಅದು ಸ್ವಲ್ಪ ಮಟ್ಟಿಗೆ ಶಾಂತಿ ಆಯಿತು. ಆದರೆ ಮಾರನೇ ದಿನ ಅಂದರೆ ಇವತ್ತು ಸ್ನೇಹಿತರೆ ಜೋರಾಗೋಯ್ತು. ಇವತ್ತು ಬೆಳಗಿನ ಜಾವದಿಂದಲೇ ನಮ್ಮ ಹಿಂದೂ ಜನಗಳು ಸಂಘಟನೆ ಮದ್ದೂರಿನಾದ್ಯಂತ ಪ್ರತಿಭಟನೆ ಮಾಡಿದ್ರು, ಜೈಕಾರ ಹಾಕಿದ್ರು ಸ್ನೇಹಿತರೆ. ನಮ್ಗಾಗಿರ್ತಕ್ಕಂಥ ಅನ್ಯಾಯನ ಯಾರು ತಡಿತಾರೆ, ಯಾರು ನ್ಯಾಯ ಕೊಡಿಸ್ತಾರೆ ಅಂತ ಹೋರಾಟ ಮಾಡಿದ್ರು ಸ್ನೇಹಿತರೆ. ಇದು ಒಂದು ಬೇಜಾರಾಗುವಂಥ ಸಂಗತಿ. ಸ್ವಲ್ಪ ದಿವಸದಲ್ಲಿ ಮಂಗಳೂರಲ್ಲೂ ನಡೀತು ಗಲಾಟೆ. ಆದರೆ ನಮ್ಮ ಮದ್ದೂರಿನಲ್ಲೂ ಇದೇ ರೀತಿ ಗಲಭೆ ಎಬ್ಬಿಸಿದ್ದಾರೆ ಸ್ನೇಹಿತರೆ. ಅವರು ಇನ್ಯಾರಿಗೂ ಕಲ್ಲು ಹೊಡಿದೆ ಅದೊಂದು ಲೆಕ್ಕ ದೇವ್ರೆ. ನಮ್ಮ ಆಚರಣೆಗೆ, ನಮ್ಮ ಸಂಪ್ರದಾಯಕ್ಕೆ ಕುತ್ತು ತರುವುದು, ವಿರೋಧ ಎಸ್ಕೋದು ತಪ್ಪು. ಅವರ ಆಚರಣೆನ ನಾವ್ಯಾರು ಧಿಕ್ಕಾರ ಮಾಡಿಲ್ಲ ಅಂದಮೇಲೆ ನಮ್ಮ ಆಚರಣೆಗಳನ್ನ ಅವ್ರು ಯಾಕೆ ಧಿಕ್ಕಾರ ಮಾಡಬೇಕು? ಅವ್ರಿಗೆ ಹಕ್ಕು ಕೊಟ್ಟವ್ರು ಯಾರು ಸ್ನೇಹಿತರೆ? ಹೇಳಿ. ಅವರು ನಾವು ಒಂದೇ. ಸತ್ರೆ ಅವರು ಒಂದೇ ಲೋಕ, ಸತ್ರೆ ನಾವು ಒಂದೇ. ಹುಟ್ಟೋದು ನಾವು ಗರ್ಭದಲ್ಲೇ, ಅವರು ಹುಟ್ಟೋದು ಗರ್ಭದಲ್ಲೇ. ಅವ್ರು ತಿನ್ನೋದು ಅನ್ನನೇ, ನಾವು ತಿನ್ನೋದು ಅನ್ನನೇ. ಅವರು ಉಸಿರಾಡೋದು ಅದೇ ಗಾಳಿ, ನಾವು ಉಸಿರಾಡೋದು ಅದೇ ಗಾಳಿ ಸ್ನೇಹಿತರೆ. ಅವರು ಕೆಲಸ ಮಾಡ್ತಾರೆ, ನಾವು ಕೆಲಸ ಮಾಡ್ತೀವಿ. ಅಂದರೆ ಎಲ್ಲರೂ ಮಾಡೋದೆಲ್ಲ ಒಂದೇ. ಈ ಭೇದ ಭಾವ ಯಾಕೆ ಅನ್ನೋದು ನನ್ನ ಪ್ರಶ್ನೆ ಸ್ನೇಹಿತರೆ. ಜಾತಿ ಧೋರಣೆ, ಭೇದ ಮಾಡಿಕೊಂಡು, ಕಲಹ ಮಾಡಿಕೊಂಡು, ಹೋರಾಟ ಮಾಡಿಕೊಂಡು, ನಮ್ಮ ದೇವ್ರದು ನಮ್ಮ ದೊಡ್ಡದು, ನಮ್ಮ ಜಾತಿ ದೊಡ್ಡದು ಅಂದ್ಕೊಂಡು ಯಾಕೆ ಮೆರಿಬೇಕು ಸ್ನೇಹಿತರೆ? ಅದರಿಂದ ಏನು ಸಿಕ್ಕತ್ತೆ? ನನ್ನ ಪ್ರಶ್ನೆ ಸ್ನೇಹಿತರೆ. ನಮ್ಮವರಾದರೂ ಏನು ಮಾಡಿದ್ರು ಅನ್ಯಾಯನ? ನನ್ನ ಪ್ರಶ್ನೆ. ಅವರು ಜಾಥಾ ಹೋದ್ರು, ಅವರು ಮೆರವಣಿಗೆ ಹೋದ್ರು, ನಮ್ಮವ್ರು ಏನಾರು ಕೆಡುಕು ಮಾಡಿದ್ರಾ? ಇಲ್ವಲ್ಲ. ಅವ್ರು ಯಾಕೆ ನಮಗೆ ಮಾಡಬೇಕಿತ್ತು ಸ್ನೇಹಿತರೆ? ನಾನು ಆ ಮುಸ್ಲಿಂ ಬಾಂಧವರಲ್ಲಿ ಕೇಳ್ಕೊಳ್ಳೋದೊಂದೇ, ನಾವೇನೂ ಮಾಡಿಲ್ಲ, ನೀವು ಯಾಕೆ ಈಗ ಮಾಡ್ತಾ ಇದ್ದೀರಾ? ನಾವು ಮಾಡಿದರೆ ಪ್ರತಿಕಾರ ನೀವು ತಗೊಳ್ಳಿ. ನಾವೇನು ಮಾಡಿಲ್ಲ, ನೀವು ಯಾಕೆ ಪ್ರತಿಕಾರ ತಗೋಬೇಕಿತ್ತು? ನಾವು ನಿಮ್ಮ ದೇವ್ರ ಮೇಲೆ ಗಲಭೆ ಎಬ್ಬಿಸ್ಲಿಲ್ಲ ಅಂದಮೇಲೆ ನಮ್ಮ ದೇವ್ರ ಮೇಲೆ ಯಾಕೆ ಗಲಭೆ ಎಬ್ಬಿಸ್ತಾ ಇದ್ದೀರಾ? ನಮಗೆ ಶಿವ ನಿಮಗೆ ಅಲ್ಲ, ಎಲ್ಲ ಒಂದೇ ತಾನೇ. ನೀವು ನೋಡಿಲ್ಲ, ನಾವು ನೋಡಿಲ್ಲ ಅಂದರೆ ದೇವ್ರಿಗೆ ಇಬ್ಬರು ಕೈ ಮುಗಿತೀವಿ ತಾನೇ. ನಾವು ಹೀಗಂತೀವಿ, ನೀವು ಹೀಗಂತೀರ, ಅಷ್ಟೇ ವ್ಯತ್ಯಾಸ ತಾನೇ. ಆಚರಣೆ ಬೇರೆ ಇರ್ಬೋದು, ಭಕ್ತಿ ಒಂದೇ ಅಲ್ವಾ ಸ್ನೇಹಿತರೆ? ಭಕ್ತಿಯಲ್ಲಿ ಶರಣ ಆಗಬೇಕಾ ಅಥವಾ ನಮ್ಮದು ಒಂದು ಮೆರಿಬೇಕಾ? ಹೇಳಿ. ಹೀಗೆ ಆಡ್ಕೊಂಡು ಹೋದ್ರೆ ಮುಂದಕ್ಕೆ ಪ್ರಪಂಚದಲ್ಲಿ ಬದುಕೋಕೆ ಯಾವ ಮನುಷ್ಯ ಉಳ್ಕತ್ತಾನೆ ಸ್ನೇಹಿತರೆ? ನಮ್ಮ ಸಂಪ್ರದಾಯ ಹಿಂಗಿತ್ತು ಅಂತ ಹೇಳ್ಕೊಳ್ಳೋದಕ್ಕೆ ಯಾರಾದರೂ ಇರ್ತಾರೆ? ರೋಬೋಟ್ಗಳು ಹೇಳ್ಕೊಂತವ, ಮುಂದೆ ರೋಬೋಟ್ ಯುಗ ಬರ್ತವೆ, ಅವು ನಮ್ಮನ್ನು ಸಾಕ್ತವೆ. ನಾವು ಹಿಂಗೆ ಆಡಿದ್ರೆ ನಮ್ಮನ್ನು ಧಮ್ಕಿ ಹಾಕಿ ನಮ್ಮ ಸಾಯಿಸೇ ಬಿಡ್ತವೆ. ಆವಾಗ ಮೆರೆಯೋಕ್ಕೆ ಸಾಧ್ಯನಾ? ನಾವು ಹೋಗಿ ಬೆಳೀತಾ ನಮ್ಮ ಅಂತ್ಯ ನಾವೇ ತೋಡ್ಕೊತಾ ಇದ್ದೀವಿ. ಅದು ಅರ್ಥ ಆಗ್ತಿಲ್ವಾ?
ಇನ್ನೂ ಒಂದಾಗಬೇಕು ಅನ್ನೋ ಭಾವ ಇಲ್ವಾ? ಇನ್ನೂ ಹಿಂಗೆ ಕಿತ್ತಾಡ್ಕೊಂಡೇ ಇರ್ತೀರಾ? ಕಿತ್ತಾಡ್ಕೊಂಡು ನೀವು ಸಾಯ್ತೀರಾ? ನಿಮ್ಮ ಪೀಳಿಗೆ, ಮುಂದಿನ ಪೀಳಿಗೆ ಬೆಳೆಯೋದು ಬೇಡವಾ? ಅವ್ರಿಗೂ ಕಿಚ್ಚು ಕಿಚ್ಚು ಅಂತ ನಿಮ್ಮ ಸ್ವಾರ್ಥನ ಅವ್ರಿಗೆ ತುಂಬಿ ಅವ್ರ ನೆಮ್ಮದಿನೂ ಹಾಳು ಮಾಡ್ತೀರಾ? ಹೇಳಿ ಸ್ನೇಹಿತರೆ, ನೀವಾದರೂ ಹೇಳಿ, ಕಮೆಂಟ್ ಮಾಡಿ. ನಾನು ಮಾತಾಡ್ತಾ ಇರೋದು ಏನಾದರೂ ಸುಳ್ಳಿದೆಯಾ ಹೇಳಿ. ನಾನು ಜಾತಿ ಬಗ್ಗೆ ಅಂತೂ ದಯವಿಟ್ಟು ಮಾತಾಡ್ತಿಲ್ಲ. ಆದರೆ ಧರ್ಮಗಳು ಕಿತ್ತಾಟ ಯಾಕೆ? ಧರ್ಮ ಮನುಷ್ಯ ಸೃಷ್ಟಿ ಮಾಡ್ಕೊಂಡ, ದೇವರೇನು ಮಾಡಿಲ್ವಲ್ಲ? ಎಲ್ಲರೂ ಒಂದೇ ಅಂತ ತಾನೇ ದೇವರು ಹೇಳೋದು. ಸರ್ವರು ಸಮಾನ ಅಂತ ತಾನೇ ದೇವರು ಹೇಳೋದು. ಅದನ್ನ ಯಾಕೆ ಸಾರ್ತಿಲ್ಲ ನೀವು? ಹೇಳಿ. ನೀವು ಅಲ್ಲ ಅಂತೀರಿ, ಇವರು ರಾಮ ಅಂತೀರಿ. ಹೀಗೆ ಗುದ್ದಾಡ್ಕೊಂಡು ಕಾಲ ಕಳೀರಿ. ದೇವರು ಒಂದೇ ಅಂತ ಯಾರು ಯಾಕೆ ಅರ್ಥ ಮಾಡ್ಕೋತಿಲ್ಲ ಸ್ನೇಹಿತರೆ? ಎಲ್ಲರಿಗೂ ಒಂದೇ ದೇವರು, ನಾಮ ಹಲವು ಅನ್ನೋ ಮಾತು ಯಾಕೆ ಮರೀತಾ ಇದ್ದೀರಾ? ಉಸಿರಾಡ ಗಾಳಿ ನಿಮ್ಗೆ ಬೇರೆ ನಮ್ಗೆ ಬೇರೆ ಇದೆಯಾ? ತಿನ್ನೋ ಅನ್ನ ನಿಮಗೆ ಕೆಂಪ ಅನ್ನ, ನಮಗೆ ಅರಿಶಿನದನ್ನ ಅಂತ ಏನಾರ ಇದೆಯಾ? ಹೇಳಿ. ನೀವು ದುಡಿಯೋದು ಒಂದೇ, ನಾವು ದುಡಿಯೋದು ಒಂದೇ. ನಿಮ್ಗೇನಾರ ಡಿಫ್ರೆಂಟ್ ಮನೆ ಇದೆಯಾ? ನಮ್ಗೇನಾರ ಡಿಫ್ರೆಂಟ್ ಇದೆಯಾ? ಎಲ್ಲರೂ ಒಂದೇ ಮನೆ ತಾನೆ, ಎಲ್ಲ ಒಂದೇ ಪ್ರಪಂಚ ಅಲ್ವೇ? ಒಂದೇ ಕುಟುಂಬದವ್ರಲ್ವೇ? ಯಾಕೆ ಈ ಜಾತಿ ಭೇದ? ದಯವಿಟ್ಟು ನಾನು ಕೈ ಮುಗಿ ಕೇಳ್ಕೊತೀನಿ. ಇನ್ಮೇಲಾದರೂ ಧರ್ಮಗಳ ಹೋರಾಟ ಬಿಟ್ಟು ಮನಸ್ಸಿಗೆ ಸಂಬಂಧಪಟ್ಟ ಹೋರಾಟ ಮಾಡಿ. ನಾವು ಯಾಕೆ ಹೀಗಾಗೋಯ್ತಾ ಇದ್ದೀವಿ? ನಾವ್ಯಾಕೆ ಇನ್ನೊಬ್ರು ದ್ವೇಷಿಸ್ತಾ ಇದ್ದೀವಿ? ನಾವ್ಯಾಕೆ ಶತ್ರುಗಳಾಗ್ತಿದ್ದೀವಿ? ನಾವ್ಯಾಕೆ ಇನ್ನೊಬ್ರು ಪರ ಇಲ್ಲ? ನಾವ್ಯಾಕೆ ಸಂಘಟನೆ ಇಲ್ಲ? ನಾವ್ಯಾಕೆ ಕಿತ್ತಾಡ್ತಿದ್ದೀವಿ ಅಂತ ನಿಮ್ಮನ್ನೇ ಆತ್ಮಮಂಥನ ಮಾಡ್ಕೊಳ್ಳಿ ಸ್ನೇಹಿತರೆ. ಅದು ಬಿಟ್ಟು ಅದಕ್ಕಲ್ಲೋಡಿ ಇದಕ್ಕಲ್ಲೋಡಿ, ಆ ಜಗಳ ಈ ಜಗಳ, ರಂಜನ ಅದು ಇದು, ನಮ್ಮವ್ರದ್ದು ಇದು ನಿಮ್ಮವ್ರದ್ದು ಅದು ಅಂದ್ಕೊಂಡು ಇದೇ ಜಗಳದಲ್ಲಿ ಮುಂದುವರೆದ್ರೆ ಮುಂದಿಗೆ ಭವಿಷ್ಯದಲ್ಲಿ ಯಾರು ಇರ್ತೀರಾ ನೆಮ್ಮದಿಯಾಗಿರೋದಕ್ಕೆ? ಮುಂದಿನ ಪೀಳಿಗೆ ಬೆಳೆಸೋಕೆ ಯಾರು ಇರ್ತಾರೆ ಹೇಳಿ? ಗುದ್ದಾಡ್ಕಡೆ ಎಲ್ಲ ಸತ್ತೋಗ್ಬಿಡಿ, ಭೂಮಿನೇ ಕ್ಲೀನ್ ಆಗಿಬಿಡ್ಲಿ. ಇನ್ನೇನು ಹೇಳೋಣ ಸ್ನೇಹಿತರೆ? ಇನ್ಮೇಲಾದರೂ ಒಂದಾಗಿ ಬಳಿ, ನಾವೆಲ್ಲ ಒಂದೇ ಅಂತ ತಿಳ್ಕೊಂಡು ಬದುಕ್ರಿ. ಇದು ನನ್ನ ರಿಕ್ವೆಸ್ಟು. ಈ ಮಾಹಿತಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇನ್ನೊಬ್ರಿಗೂ ಮೋಟಿವೇಶನ್ ಆಗಲಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ನಮಸ್ಕಾರಗಳು. ನೆನಪಿರಲಿ, ನಾನು ನಮ್ಮ ಪರನೂ ಮಾತಾಡಲಿಲ್ಲ, ಅವ್ರ ಪರನೂ ಮಾತಾಡಲಿಲ್ಲ. ಇಬ್ಬರೂ ಅರ್ಥ ಮಾಡ್ಕೊಳ್ಳಿ. ನಮ್ಮ ಹಿಂದೂಗಳೇ ಆಗಲಿ, ನಿಮ್ಮ ಮುಸ್ಲಿಮರೇ ಆಗಲಿ, ಯಾರೇ ಆಗಿರಲಿ, ಅರ್ಥ ಮಾಡಿಕೊಂಡು ಬದುಕ್ರಿ ಅಷ್ಟೇ. ನನಗೂ ನೋವಾಗ್ತಿದೆ ಸ್ನೇಹಿತರೆ, ನನ್ನ ಭಕ್ತಿಯ ಪ್ರಥಮ ಪೂಜೆ ತಿಂಗೆ ಹಿಂಗೆ ಮಾಡಿದ್ರಲ್ಲ ಅಂತ. ದಯವಿಟ್ಟು ಅರ್ಥ ಮಾಡ್ಕೊ.